ಸ್ಟ್ರೆಚ್ ಮಾರ್ಕ್ಸ್ ಬರದೇ ಇರುವಂತಹ ಒಂದು ಆಯಿಂಟ್ಮೆಂಟ್ ಆಗಿಲ್ಲ. ಸೊ ನಾನು ಅದಿತಿಗೆ ಯೂಸ್ ಮಾಡ್ತಿರೋದು. ಆಬ್ವಿಯಸ್ಲಿ ಇಲ್ಲೆಲ್ಲ ಇರುತ್ತೆ ಅಲ್ಲ, ಹೊಟ್ಟೆ ಪೂರ್ತಿ ತಳ ಹೊಟ್ಟೆ ಅಲ್ಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಪೋಸ್ ಮಾಡಿದಾಗ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡೇ ಮಾಡ್ತೀನಿ. ಇದು ಬೇಬಿ ಕಾಂಬ್, ತುಂಬ ಸಾಫ್ಟ್ ಆಗಿದೆ. ನಾನು ಕಲರ್ ಬಾರ್ದು ಆರೆಂಜ್ ಟಿಂಟ್ನ ಆ ಒಂದು ಕ್ರೀಮ್ನ ಹಾಕೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇದು ನನ್ನ 9th ಮಂತ್ ಪ್ರೆಗ್ನೆನ್ಸಿಯ ಒಂದು ಮಾರ್ನಿಂಗ್ ರೊಟೀನ್. ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರಿ, ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತೀರಾ, ಈಗ ಹೇಗಿದೆ ನಿಮ್ಮ ರೊಟೀನ್, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ಕೇಳ್ತಿರ್ತೀರಾ ರೊಟೀನ್, ಡೈಲಿ ರೊಟೀನ್ನ ಶೇರ್ ಮಾಡಿ ಅಂತ. ದಿಸ್ ಇಸ್ ಕಂಪ್ಲೀಟ್ಲಿ ಅ ಮಾರ್ನಿಂಗ್ ಡೈಲಿ ರೊಟೀನ್. ಹೇಗೆ ಶುರುವಾಗುತ್ತೆ ಆ್ಯಂಡ್ ಎಷ್ಟೊತ್ತಿಗೆಲ್ಲ ಏನೇನೆಲ್ಲ ಮಾಡ್ತೀನಿ ಅಂತ ಇವತ್ತು ಸಿಂಪಲ್ ರೊಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಎದ್ದಿರೋದು 6:30ಗೆ. ಅಲಾರಾಮ್ ಇಟ್ಕೊಂಡಿಲ್ಲ ಅಂತಂದ್ರೂ ಬೇಗ ಎಚ್ಚರಿಕೆ ಆಗುತ್ತೆ. ಅದೇ ರೀತಿಯೆಲ್ಲ ಬ್ರೈನ್ಗೆ ಸೆಟ್ ಆಗಿಬಿಟ್ಟಿರುತ್ತೆ ಎಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತ. ಸೊ ಬೇಗ ಎದ್ದು ಫಸ್ಟ್ ನಾನು ಹಾಲು ಕಾಯಿಸ್ಕೊಳ್ತೀನಿ. ಹಾಲು ಕಾಯಿಸೋದಕ್ಕಿಂತ ಮುಂಚೆ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಅದಾದಮೇಲೆ ನನ್ನ ದಿನ ಶುರು ಆಗುತ್ತೆ. ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಸೆಲ್ಫ್ ಟೈಮ್, ಈ ಟೈಮ್ ನನಗೆ ಪ್ರತಿಯೊಬ್ಬ ಅಮ್ಮಂದಿರಿಗೂ ಸೆಲ್ಫ್ ಟೈಮ್ ಬೇಕೇ ಬೇಕು. ಎಷ್ಟು ಸಮಾಧಾನ ಇರುತ್ತೆ, ಯಾವುದೇ ಜಂಜಾಟ ಇರೋದಿಲ್ಲ, ಆರಾಮಾಗಿ ದಿನನ ಶುರು ಮಾಡ್ಬೋದು. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಎಲ್ಲ ಏನೂ ಅಭ್ಯಾಸ ಇಲ್ಲ. ಸೊ ಬಿಸಿನೀರನ್ನ ಕುಡಿದು ಸ್ವಲ್ಪ ಹೊತ್ತು ಆರಾಮಾಗಿ ಏನೂ ಯೋಚನೆ ಇಲ್ಲದೆ, ಏನೂ ಒಂದು ಟೆನ್ಷನ್ ಇಲ್ಲದೇ ದಿನ ಶುರು ಮಾಡ್ತೀನಿ. ಅದೇ ಬೇಕಾಗಿರೋದು. ಟೆನ್ಷನ್ ಇದ್ದಾಗ ತುಂಬ ತಲೆ ಕೆಡುತ್ತೆ. ಕಿಟಕಿಲಿ ಸುಮ್ಮನೆ ನೋಡಿಕೊಂಡು, ಈಗ ಮಳೆ ಬೇರೆ ಬರ್ತಾಯಿದೆ, ಏನೋ ಒಂಥರ ಸೈಕ್ಲೋನು, ಅಷ್ಟು ಎನ್ವೈರ್ಮೆಂಟು ಏನು ಬಿಸಿಲು ಅಂತ ಏನೂ ಇಲ್ಲ, ಸ್ವಲ್ಪ ಎಳೆ ಬಿಸಿಲು ಅಷ್ಟೇ ಇತ್ತು ಇವತ್ತು. ಬಿಸಿನೀರೆಲ್ಲ ಕುಡಿದು ಡ್ರೈ ಫ್ರೂಟ್ಸ್ದು ಪೌಡರ್ ನಾನು ಬಾದಾಮಿ ಮತ್ತು ಕಲ್ಸಕ್ಕರೆ ಹಾಕಿ ಮಾಡಿದ್ದೀನಲ್ಲ, ಸೊ ಅದನ್ನು ತಿಂತೀನಿ. ಅದು ತಿಂದಾದಮೇಲೆ ಮಾಡಿ ಮೇಲೆ ವಾಕ್ ಹೋಗೋದು. ಅದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿರ್ತೀನಿ ನಾನು ನೈಟ್ ಹೊತ್ತು. ಇವತ್ತು ನಾನು ಜಸ್ಟ್ ಬಾದಾಮಿ ಮತ್ತು ಕಡಲೆ ಬೀಜನ ಮಾತ್ರ ನೆನೆ ಹಾಕಿದ್ದೀನಿ. ಪ್ರತಿದಿನ ಒಂದೇ ರೀತಿ ತಿನ್ನೋದಕ್ಕೆ ನನಗಂತೂ ತುಂಬ ಬೋರ್ ಆಗುತ್ತೆ. ಅದಕ್ಕೋಸ್ಕರ 9 ಮಂತಿಗೆ ಬಿದ್ದಿದೆ. ಡೆಲಿವರಿ ಜೂನ್ ಫಸ್ಟ್ ವೀಕಲ್ಲಿ ಅಂತ ಹೇಳಿದ್ದಾರೆ. ಒಂಥರ ಭಯ ಶುರುವಾಗಿದೆ, ಖುಷಿ ಶುರುವಾಗಿದೆ. ಆ್ಯಂಡ್ ಕೆಲವೊಂದು ಸಲ ಅನಿಸುತ್ತೆ ಅಲ್ಲ, ಫಸ್ಟು ಹೆಣ್ಮಗು ಇದ್ದಾಗ ಸೆಕೆಂಡು ಪ್ರೆಷರ್ ಹಾಕ್ತಾರೆ, ನಿಂಗೆ ಆಗದೇ ಗಂಡು ಮಗು. ಸೊ ಆ ರೀತಿಯೆಲ್ಲ ಕೇಳಿಸ್ಕೊಂಡಾಗ ಓಕೆ, ಅಂದರೆ ಕೆಲವೊಂದು ಸಲ ತಂದೆ ತಾಯಿಯರಿಗೆ ಅಂತಂದರೆ ಗಂಡ ಹೆಂಡತಿಗೆ ಯಾವ ಮಗು ಆದರೂ ಪರವಾಗಿಲ್ಲಪ್ಪ, ಆರೋಗ್ಯವಾದ ಮಗು ಬೇಕು ಅಂತ ಅನ್ಸಿದ್ರೂ ಸಹ ಸಮಾಜದ ಪ್ರೆಷರ್, ಓಕೆ ಏನು ಅಂದ್ಕೊಳ್ತಾರೋ, ಏನು ಮಾತಾಡ್ತಾರೋ, ಚುಚ್ಚು ಮಾತಾಡ್ತಾರೋ, ಆ ರೀತಿಯೆಲ್ಲ ಅನಿಸೋದಕ್ಕೆಲ್ಲ ಶುರುವಾಗಿದೆ. ಬಟ್ ಕೃವಿ ಹೇಳೋದು ಒಂದೇ, ಯಾವ ಮಗು ಆದ್ರೂ ನಾವೇ ಸಾಕೋದು, ಹೆಣ್ಣಾಗಲಿ ಗಂಡಾಗಲಿ. ಹೆಣ್ಮಗುಗೂ ಮಾಡಬೇಕು, ಗಂಡು ಮಗುಗೂ ಮಾಡಬೇಕು. ಅದೆಲ್ಲ ಯೋಚನೆನೇ ಮಾಡೋಕ್ಕೆ ಹೋಗಬೇಡ. ಅದಿತಿ ಬಗ್ಗೆ ಯೋಚನೆ ಮಾಡಬೇಡ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಜಸ್ಟು ಏನಾಗುತ್ತೋ ಅದಾಗಲಿ, ನೀವಿಬ್ಬರು ಆರೋಗ್ಯವಾಗಿ ಹೊರಗಡೆ ಬಂದರೆ ಸಾಕು ಅಂತಲೇ ಹೇಳ್ತಾರೆ. ಪ್ರತಿದಿನ ಒಂಥರ ಭಯ ಆಗ್ತಾ ಇರುತ್ತೆ, ಒಂಥರ ಖುಷಿ ಆಗ್ತಾ ಇರುತ್ತೆ. ಅದಿತಿನ ಮಿಸ್ ಮಾಡ್ಕೊಳ್ತೀನೇನೋ. ಆಪ್ರೇಷನ್ ಥಿಯೇಟರ್ಗೆ ಒಳಗಡೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ 2 ಮಗು ತಾಯಿ ಆಗಿರ್ತೀನಿ. ಆಬ್ವಿಯಸ್ಲಿ ಈಗ 2 ಮಗು ತಾಯಿ ಅಂತ ಗೊತ್ತಾದ್ರೂ ಮಗು ಬಂದ ಮೇಲೆ ಡಿಫ್ರೆಂಟ್ ಲೈಫ್ ಶುರು ಆಗುತ್ತೆ ಅಲ್ಲ. ಸೊ ಅದೆಲ್ಲ ಯೋಚನೆ ಮಾಡ್ತಾಯಿರ್ತೀನಿ. ಅದಿತಿನ ಹಗ್ ಮಾಡಿಕೊಂಡು ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀನಿ ಇವಾಗ ಅದಿತಿ ಜೊತೆ. ಆ್ಯಂಡ್ ಅದಿತಿನೂ ಆದಷ್ಟು ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಿತಿ ಪಾಪು ಬರ್ತಿದೆ ಅಂತ. ನನಗಿಂತ ಅದಿತಿ ತುಂಬ ಎಕ್ಸೈಟ್ ಆಗಿದ್ದಾರೆ. ಅದು ನೋಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಕಡಲೆ ಬೀಜ ಮತ್ತು ಬಾದಾಮಿನ ತಿಂದು ಮಾಡಿ ಮೇಲೆ ವಾಕ್ ಹೋಗ್ತೀನಿ. ಇದು ನನ್ನ ಕಂಪ್ಲೀಟ್ ಮಾರ್ನಿಂಗ್ ರೊಟೀನ್. ಇವತ್ತು ಅದಿತಿಗೆ ಒಂದು ಫೇವ್ರೆಟ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಿತಿಗೆ ನಾನು ಮಿಲ್ಲೆಟ್ ಪಾಸ್ತಾನ ನಾನು ಯೂಸ್ ಮಾಡ್ತಿದ್ದೀನಿ. ಅದಿತಿಗೆ 15 days ಒನ್ಸ್ ಮಾಡ್ಕೊಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿರೋದು. ಸೊ ಇವತ್ತು ಮಾಡ್ಕೊಡೋಣ ಅಂತ. ಹಾಗೆ ಅಲ್ಲ, ಮಾಮಿ ಗಿಲ್ಟ್, ಏನೋ ಒಂಥರ ಗಿಲ್ಟ್ ಇರುತ್ತೆ. ಅಯ್ಯೋ ಎಲ್ಲಿ ಮಿಸ್ ಮಾಡ್ಕೊಳ್ತೀನೋ ಅದಿತಿನ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ. ಬಟ್ ಮಾಡೇ ಅನ್ನುವಂತಹ ದೃಢ ನಿರ್ಧಾರ ತೊಗೊಂಡಿದ್ದೀನಿ. ಯಾವುದು ಸಾಧ್ಯ ಇಲ್ಲ ಜೀವನದಲ್ಲಿ, ಯಾವುದು ಸಾಧ್ಯ ಇಲ್ಲ ಹೇಳಿ. ನಮಗಾಗತ್ತೆ ಅಂತಂದರೆ ಅದಾಗತ್ತೆ, ಆಗಲ್ಲ ಅಂತಂದರೆ ಯಾವುದೂ ಆಗಲ್ಲ. ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಿತಿ
ಇರುತ್ತೆ. ಮಗು ಜೊತೆ ಹಾಲು ಕುಡಿಸುವಾಗ ಅದಿತಿ ಒಬ್ಬರೇ ಫೀಲ್ ಆಗಬಾರ್ದಲ್ಲ, ಅಮ್ಮ ಪಾಪನ ಮಾತ್ರ ಎತ್ಕೊಂಡಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತೆಲ್ಲ ಎಲ್ಲ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ. ಇಟ್ ಈಸ್ ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ಫಾರ್ ಮೈ 2 babies parenting. ಮಾಡಿ ಮೇಲೆ ಒಂದು 30ರಿಂದ 40 ನಿಮಿಷ ವಾಕ್ ಮಾಡಿಕೊಂಡು ಬರ್ತೀನಿ. ಎಕ್ಸಸೈಸ್ ಎಲ್ಲ ಇನ್ಕ್ಲೂಡ್ ಆಗಿ 40 ಮಿನಿಟ್ಸ್ ಆಗುತ್ತೆ. ನನಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ಎಂಜಾಯ್ ಮಾಡೋದು ಯಾವುದು ಅಂತಂದರೆ ನನ್ನ ಬೆಲ್ಲಿ ಬಮ್ನ ನೋಡಿಕೊಂಡು ತುಂಬ ಫೀಲ್ ಮಾಡ್ತೀನಿ. ಅದೇನೋ ದಿನಾಗಲೂ ನೋಡೋದಕ್ಕೆ ನಂಗೆ ತುಂಬ ಖುಷಿ. ಗ್ರೋ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ ಅಲ್ವಾ, ಮಗು ಒಳಗಡೆ ಬೆಳೀತಾ ಇದೆ, ಆರೋಗ್ಯವಾಗಿದೆ ಅಂತ. ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ನಾನು ಅದಿತಿನ ಎಬ್ಬಿಸ್ತೀನಿ. ಕೆಲವೊಂದು ಸಲ ಅವರೇ ಹೇಳ್ತಾರೆ, ಇಲ್ಲ ಅಂತಂದರೆ ನಾನು ಎಬ್ಬಿಸ್ಬೇಕು. ಎದ್ದ ತಕ್ಷಣ ಅದಿತಿಗೆ ಹಾಲು ಕೊಟ್ಟು ನೆಕ್ಸ್ಟು ಸ್ವಲ್ಪ ಹೊತ್ತು ಅದಿತಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಮಕ್ಕಳು ಎದ್ದಿದ ತಕ್ಷಣ ಎಷ್ಟು ಒಂದು ಒಳ್ಳೆ ಮನಸ್ಸಿಂದ, ಏನು ಟೆನ್ಷನ್ ಇಲ್ಲದೆ, ಏನು ಕೋಪ ತೋರಿಸ್ದೆ, ಏನು ನಮ್ಮ ಫ್ರಸ್ಟ್ರೇಷನ್ನು, ನಮ್ಮ ಗಡಿಬಿಡಿ ತೋರಿಸ್ದೆ ಮಕ್ಕಳ ಜೊತೆ ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರ ದಿನ ಪೂರ್ತಿ ಅನ್ನೋದು ರಿಸರ್ಚ್ ಪ್ರಕಾರನೂ ಹೇಳ್ತಾರೆ. ಇಟ್ಸ್ ಪ್ರೂವ್ಡ್ ಇನ್ ಸೈಕಾಲಜಿ ಆಲ್ಸೋ. ಅದಿತಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಹಾಲು ಕೊಟ್ಟು ಅದಿತಿಗೆ ನಾನು ಇವಾಗ ಬೆಲ್ಲ ಹಾಕಿ ತುಪ್ಪ ಹಾಕಿ ಕೊಟ್ಟಿದ್ದೀನಿ. ಒಂದು ದಿನ ಈಗ ಅದಿತಿಗೆ ನಾನು ಲಿಟಲ್ ಜಾಯ್ಸ್ ನ್ಯೂಟ್ರಿಮಿಕ್ಸ್ ಚಾಕ್ಲೇಟ್ ಫ್ಲೇವರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆನಿಲಾ ಫ್ಲೇವರ್ ಸಹ ಇದೆ, ಅದನ್ನು ಸಹ ಬೈ ಮಾಡಿದ್ದೀನಿ. ಚಾಕ್ಲೇಟ್ ಫ್ಲೇವರ್ ಆದಮೇಲೆ ವೆನಿಲಾ ಫ್ಲೇವರ್ನ ಕೊಡ್ತೀನಿ. ಅದಿತಿಗೆ ಅದೇ ರೀತಿ ಬೋರ್ ಆಗಿಬಿಟ್ರೆ ಅವ್ರು ಕುಡಿಯೋಲ್ಲ. ಹಾಲೆಲ್ಲ ಕುಡಿದ್ಮೇಲೆ ಅದಿತಿದು ನಂದು ಸ್ನಾನದ ಟೈಮಲ್ಲಿ ಅದಿತಿಗೆ ನಾನು ಈ ರೀತಿ ಕಂಪ್ಲೀಟ್ ಬಾಡಿಗೆ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸೋದು. ಅದಿತಿಗೆ ಇದು ಸೆಟ್ ಆಗಿರೋದ್ರಿಂದ ಯಾವುದೇ ರೀತಿ ರಗಳೆ ಮಾಡಲ್ಲ, ತುಂಬ ಎಂಜಾಯ್ ಮಾಡ್ತಾರೆ ಕಡಲೆ ಹಿಟ್ಟು ಪ್ಯಾಕ್ ಹಾಕಿದ್ರೆ. ತುಂಬ ಚೇಂಜಸ್ ಆಗಿದೆ ಅದಿತಿ ಸ್ಕಿನ್ನಲ್ಲಿ. ನೀವು ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ಸ್ಕಿನ್ ಸಾಫ್ಟ್ ಆಗುತ್ತೆ, ಸಪಲ್ ಆಗುತ್ತೆ. ಆ್ಯಂಡ್ ನಾನು ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಎರಡೂ ಸಹ ತುಂಬ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ ಸ್ಕಿನ್ಗೆ. ಆ್ಯಂಡ್ ಗ್ಲೋ ಸಹ ಇದೆ ಅದಿತಿ ಸ್ಕಿನ್. ನೀವು ಟ್ರೈ ಮಾಡ್ಬೋದು. ಇದನ್ನು ನಾನು ಅದಿತಿಗೆ 1 ಮಂತಿಂದನೇ ಯೂಸ್ ಮಾಡಿದ್ದೀನಿ, 1 ತಿಂಗಳು ಮಗುವಿಂದನೇ ಯೂಸ್ ಮಾಡಿದ್ದೀನಿ. ಆವಾಗ ಕೆಲವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರಲಿಲ್ಲ. ಹಾಗೆ ಎಲ್ಲ ಇನಿಷಿಯಲಿ ನಮಗೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳ ಬೆನಿಫಿಟ್ಸ್ ಗೊತ್ತಾಗೋದಿಲ್ಲ. ಹೋಗ್ತಾ ಹೋಗ್ತಾ ಅದಿತಿಗೆ ಇವಾಗ 2.5 ಅಲ್ವಾ, ಸೊ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಈ ಬಾತ್ ಪೌಡರ್ನ ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ನಿಜವಾಗ್ಲೂ ನೀವೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಮಕ್ಕಳ ಸ್ಕಿನ್ ತುಂಬ ಚೇಂಜ್ ಆಗಿದೆ, ಬದಲಾಗಿದೆ ಆ್ಯಂಡ್ ಗ್ಲೋ ಸಹ ಆಗಿದೆ ಅಂತ. ಈಗ ಬನ್ನಿ, ಸ್ನಾನ ಆದಮೇಲೆ ನಾನು ಡೈರೆಕ್ಟ್ ಕಿಚನ್ಗೆ ಹೋದೆ ಮಿಲೆಟ್ ಪಾಸ್ತಾ ಮಾಡೋದಕ್ಕೆ. ಅದಿತಿಗೆ ನಾನು ಬಳಸ್ತಿರೋದು ಲಿಟಲ್ ಜಾಯ್ಸ್ ಅವ್ರದ್ದು ಮಿಲೆಟ್ ಪಾಸ್ತಾ. ನನಗೆ ಮತ್ತು ಕ್ರುವಿಗೆ ದೋಸೆ ಮಾಡ್ಕೊಂಡಿದ್ದೆ, ಅದಿತಿಗೆ ಮಾತ್ರ ಮಿಲೆಟ್ ಪಾಸ್ತಾ ಮಾಡಿಕೊಡೋಣ ಅಂತ. ಯಾಕೋ ಇವತ್ತು ತಿನ್ನಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಮಿಲೆಟ್ ಪಾಸ್ತಾ ಅದಿತಿಗೆ ಮಾತ್ರ ಮಾಡಿದೆ. ಸೊ ಅದಿತಿಗೆ ಒಂದು ಟೈಮ್ಗೆ ಮಾತ್ರ ನಾನು ಮಿಲೆಟ್ ಪಾಸ್ತಾ ಮಾಡಿದ್ದು. ಸೊ 1/2 ಬೌಲಷ್ಟು ಮಿಲೆಟ್ ಪಾಸ್ತಾ ತೊಗೊಂಡಿದ್ದೀನಿ. ಸೊ ಪ್ರೊಸೀಜರ್ನ ಕಂಪ್ಲೀಟಾಗಿ ಹೇಳ್ತಾ
ಹೇಳ್ತಾ ಹೋಗ್ತೀನಿ. ನಿಮಗೆ ಈಸಿ ಅನಿಸುತ್ತೆ, ವೆರಿ ಈಸಿ, ವೆರಿ ಕ್ವಿಕ್ಕಾಗೆ ಮಾಡಿಬಿಡ್ಬೋದು. ನಾನು ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟಿಗೆ ಹಾಫ್ ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ನೆಕ್ಸ್ಟು ಹಾಫ್ ಟೊಮ್ಯಾಟೊ, ಹಾಫ್ ಈರುಳ್ಳಿ, ಚಿಕ್ಕ ಗಾತ್ರದ ಹಾಫ್ ಈರುಳ್ಳಿ, ಅದಾದಮೇಲೆ ಒಂದು 8 ರಿಂದ 9 ಬಾದಾಮಿ ಗೋಡಂಬಿ, ಇಟ್ಸ್ ನಾಟ್ ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ 4 ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಒಂದು 3 ರಿಂದ 4 ಬೆಳ್ಳುಳ್ಳಿ ಆ್ಯಂಡ್ ಒಂದು ಅರ್ಧ ಇಂಚು ಶುಂಠಿ ಹಾಕೊಂಡ್ರೂ ಆಗುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ ಯೂಶಲಿ, ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ಇನಿಷಿಯಲಿ ನಮಗೆ ಬೇಕಾಗುತ್ತೆ. ಅದಾದಮೇಲೆ ಮಸಾಲೆ ಪದಾರ್ಥಗಳನ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಮೊದಲಿಗೆ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಈ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಕಂಪ್ಲೀಟ್ ಫುಲ್ಲು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ತೀವಿ. ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡಾಗ ನಾನು 4 ರೀತಿಯಾದ ಒಂದು ಮಸಾಲ ಪೌಡರ್ಸ್ನ ಹಾಕ್ತೀನಿ, ಕಂಪ್ಲೀಟ್ಲಿ ಹೋಮ್ ಮೇಡ್. ನಾನು ನಿಮ್ಗೆ ಯಾವುದು ಅಂತ ಹೇಳ್ತೀನಿ. ಇದಕ್ಕೇ ನಾನು ಒಂದು 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ 2-3 ಜನ ಮಕ್ಕಳಿದ್ದಾರೆ ಅಂತಲೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿ ಹೊರಗಡೆಯಿಂದ ತರೋ ಮಿಕ್ಸ್ ಮಸಾಲ ಬರುತ್ತೆ ಅಲ್ಲ, ನೂಡಲ್ಸ್ ಮಸಾಲ ಅಂತೆ, ಮ್ಯಾಗಿ ಮಸಾಲ ಅಂತೆ, ಆ ರೀತಿಯೆಲ್ಲ ನಾನು ಯಾವುದನ್ನು ಬಳಸ್ತಿಲ್ಲ. ಮನೆಯಲ್ಲೇ ಒಂದು ಮಸಾಲ ಪೌಡರ್ ಅಂತ ಏನು ಮಾಡ್ತೀವಿ ಅದನ್ನೇ ಬಳಸ್ತಿರೋದು. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಸೈಡಿಗೆ ತೆಗೆದಿಟ್ಕೊಂಡು ಆರೋವರೆಗೂ, ಅಂತಂದರೆ ಸ್ವಲ್ಪ ತಣ್ಣಗಾಗಬೇಕಲ್ವ, ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಹಾಗೆಯೇ ಸೈಡಲ್ಲಿ ಬಿಸಿ ನೀರಿಗೆ ಒಂದೇ 1/4 ಚಮಚದಷ್ಟು ಎಣ್ಣೆ ಮತ್ತು 1/4 ಚಮಚದಷ್ಟು ಉಪ್ಪು ಹಾಕಿ ಪಾಸ್ತಾನ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ತುಂಬ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಸ್ಟಿಕ್ಕಿ ಆಗುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಮೀಡಿಯಮ್ ಆಗಿ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ತಣ್ಣೀರನ್ನ ಅದ್ರ ಮೇಲೆ ಹಾಕಿದ್ರೆ ಬೇಗ ಬಿಸಿ ಆರುತ್ತೆ ಆ್ಯಂಡ್ ಜಾಸ್ತಿ ಓವರ್ ಕುಕ್ ಆಗೋದಿಲ್ಲ. ಈಗ ನಾನು 4 ಪದಾರ್ಥಗಳನ್ನ ಹಾಕ್ಕೊಳ್ತಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ 4 ಮಸಾಲ ಹಾಕ್ಕೊಳ್ಳೋದು, ಇನ್ಯಾವುದೇ ರೀತಿ ಮಸಾಲ ಹಾಕ್ಕೊಳ್ಳಲ್ಲ ಇದಕ್ಕೆ. ಅಗೇನ್ ಸೇಮ್ ನಾನು ರೋಸ್ಟ್ ಮಾಡ್ಕೊಂಡಿದ್ದಂತಹ ಪ್ಯಾನ್ಗೆ ರುಬ್ಬಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಪಾಸ್ತಾನ ಮಕ್ಕಳಿಗೆ ಕೊಡ್ಬೋದಾ, ಸೇಫಾ ಅಂತಂದರೆ ಖಂಡಿತವಾಗ್ಲೂ ಮಿಲ್ಲೆಟ್ ಪಾಸ್ತಾನ ಕೊಡ್ಬೋದು. ಇದೂ ಮಕ್ಕಳಿಗೆ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಫೀಡಿಂಗ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೋರ್ಕಲ್ಲಿ ತಿನ್ನೋದಕ್ಕೆ ಹೇಳ್ಬೋದು, ಕೈಯಲ್ಲಿ ತಿನ್ನೋದಕ್ಕೆ ಹೇಳ್ಬೋದು. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ನ ನಾನು ಎಲ್ಲೂ ಯೂಸ್ ಮಾಡಿಲ್ಲ, ಜಸ್ಟ್ ಪಾಸ್ತಾಗೆ ಮಾತ್ರ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಇದನ್ನು ಉಪ್ಪು ಹಾಕ್ಕೊಂಡಿದ್ದೆ. ಪಾಸ್ತಾ ಕಡಿಮೆ ಆಗುತ್ತೆ, ಕಡಬೇಕು. ಹೇಗಿದೆ? ಸೂಪರ್. ಓಕೆ, ಮಾಡಿಬಿಡ್ತೀನಿ. ಓಕೆನಾ? ಮಸಾಲ 5 ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಆದಮೇಲೆ ಬಾಯ್ಲ್ ಮಾಡಿ ಇಟ್ಕೊಂಡಂತಹ ಪಾಸ್ತಾನ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ, ವೆರಿ ಸಿಂಪಲ್, ವೆರಿ ಮೈಲ್ಡ್ ಮಸಾಲಾನ ಹಾಕಿದ್ದೀನಿ. ತುಂಬ ಸ್ಪೈಸಿ ಅಂತಲೂ ಅನಿಸೋದಿಲ್ಲ. ಅದೇ ರೀತಿ ಸ್ಪೈಸಿ ತಿನ್ನೋದ್ರಿಂದ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಸ್ಪೈಸಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತಂದರೆ ನೀವು ಗರಂ ಮಸಾಲ ಮಾತ್ರ ಹಾಕ್ಕೊಳ್ಬೋದು, ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಅರಿಶಿನ ಹಾಕ್ಕೊಳ್ಬೋದು. ಮಕ್ಕಳಿಗೆ ನಾವು 1 ವರ್ಷದಿಂದನೇ ಫ್ಯಾಮಿಲಿ ಪಾಟ್ಗೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಫ್ಯಾಮಿಲಿ ಪಾಟ್ ಅಂತಂದರೆ ನಾವು ಏನೇನೆಲ್ಲ ತಿಂತಿರ್ತೀವಿ, ಎಷ್ಟು ಸ್ಪೈಸಿ ತಿಂತಿರ್ತೀವಿ, ಆ ಒಂದು ಪ್ರಮಾಣ ಸ್ಪೈಸಿನ ಮಕ್ಕಳಿಗೆ ಕೊಡ್ಬೋದು. ಆವಾಗಲೇ ಮಕ್ಕಳ ಟೇಸ್ಟ್ ಬಡ್ ಸಹ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂತಂದರೆ ಮಕ್ಕಳು 3 ವರ್ಷ 4 ವರ್ಷ ಆದರೂ ಸ್ಪೈಸಿನೇ ತಿನ್ನೋದಿಲ್ಲ. ಸೊ ಪಾಸ್ತಾ ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ಪಾಸ್ತಾ ಈಸ್ ರೆಡಿ. ಹೆಲ್ದಿ ಪಾಸ್ತಾ 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಕೊಡ್ಬೋದು. ನಾನು ಅದಿತಿಗೆ 15 ಡೇಸ್ ಒನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಈ ಪಾಸ್ತಾನ ಇವತ್ತು ಮಾಡಿದ್ದು. ಆಲ್ರೆಡಿ 15 ಡೇಸ್ ಆಗಿತ್ತು, ಜಾಸ್ತಿನೇ ಆಗಿತ್ತು ಅದಿತಿಗೆ ಲಾಸ್ಟ್ ಟೈಮ್ ನಾನು ಪಾಸ್ತಾ ಕೊಟ್ಟಾಗ. ಅದಕ್ಕೋಸ್ಕರ ಇವತ್ತು ಈ ಹೆಲ್ದಿ ರೆಸಿಪಿನ ಮಾಡಿದ್ದೀನಿ. ವೆರಿ ಸಿಂಪಲ್, ವೆರಿ ಬೇಸಿಕ್ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಫೋಕಲ್ಲಿ ಅದಿತಿ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಕುತ್ಕೊಳ್ಳಿ, ಹಾಕ್ತೀನಿ. ಎಲ್ಲಪ್ಪ? ಅದೇನು ಬೇಡ ಬಿಡಿ. ಏನಪ್ಪ? ಸರ್ಪ್ರೈಸ್, ಸರ್ಪ್ರೈಸ್.
ಅನ್ಲಾಕ್ ಹಾಕ್ಬೇಕಾ? ಇದೆಂಗೋ ಕಷ್ಟ ಕಣೋ. ಆಮೇಲೆ ಅದನ್ನು ಹಾಕ್ತೀನಿ, ನೀವು ಫಸ್ಟ್ ಟೇಸ್ಟ್ ಮಾಡಿ ಹೆಂಗಿದೆ. ಏನಾಯ್ತು? ಟೇಸ್ಟ್ ಮಾಡಿಬಿಟ್ಟು ಬೇಗ ಹೇಳಿ ಹೇಗಿದೆ ಅಂತ. ಎಕ್ಸೈಟೆಡ್? ಹೇಗಿದೆ? ಉಪ್ಪು ಕಡಿಮೆ ಹಾಕಿದ್ರೆ ಬೇಯಲ್ವಾ? ಉಪ್ಪು ಕಡಿಮೆ ಇದೆಯಾ? ಇಟ್ಸ್ ಓಕೆ ನೀವು ತಿನ್ನಿ. ಆಮೇಲೆ ಕ್ಲೀನಪ್ ಮಾಡೋಣ ಅದನ್ನು. ತಿನ್ನಿ. You want help? ಹಲೋ. ಆ ರೀತಿ ಇದು ನಿದ್ದೆ ಆಯಿತು. ನಾನಿವಾಗ ಕಂಪ್ಲೀಟ್ ಮೇಕಪ್ ಎಸೆನ್ಷಿಯಲ್ ಏನೇನು ಬೇಕು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ತುಂಬ ಜನ ಕೇಳ್ತೀರಿ ನನ್ನ ರಿಗಾರ್ಡಿಂಗ್ ನೀವು ಯಾವುದನ್ನು ಯೂಸ್ ಮಾಡ್ತಿದ್ದೀರಾ ಸ್ಟ್ರೆಚ್ ಮಾರ್ಕ್ಸ್ಗೆ ಅಂತ. ಟು ಬಿ ಫ್ರ್ಯಾಂಕ್, ಸ್ಟ್ರೆಚ್ ಮಾರ್ಕ್ಸ್ ಬರದೇ ಇರುವಂತಹ ಒಂದು ಆಯಿಂಟ್ಮೆಂಟ್ ಆಗಲಿ ಅಥವಾ ಆಯಿಲ್ ಆಗಲಿ ಯಾವುದೂ ಇಲ್ಲ. ನಮ್ಮ ಬಾಡಿ ಎಲಾಸ್ಟಿಸಿಟಿ ಆಗುತ್ತೆ. ಏನಪ್ಪ, ಎಲ್ಲರಿಗೂ ಸ್ಟ್ರೆಚ್ ಮಾರ್ಕ್ಸ್ ಬಂದೇ ಬರುತ್ತೆ. ಆದರೆ ನನಗೆ ಡಾಕ್ಟರ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಸ್ಟ್ರೆಚ್ ಮಾರ್ಕ್ ಬರುವಾಗ ಸ್ವಲ್ಪ ಇಚ್ಚಿಂಗ್ ತುಂಬ ಆಗುತ್ತೆ. ಸೊ ಆ ಒಂದು ಕ್ರೀಮ್ನ ಹಾಕೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಅಂದರೆ ತುಂಬ ಇಚ್ಚಿಂಗ್ ಇರುತ್ತಲ್ಲ. ಸೊ ಕೆಲವರು ಹೇಳ್ತಾರೆ ತುಂಬ ಜಾಸ್ತಿ ಕೆರ್ಕೊಳ್ಬಾರ್ದು, ಕೆರ್ಕೊಂಡಾಗ ಜಾಸ್ತಿ ಸ್ಟ್ರೆಚ್ ಮಾರ್ಕ್ ಆಗುತ್ತೆ ಅಂತ. ಹೌದು, ಇಚ್ಚಿಂಗ್ ಇದ್ದೇ ಇರುತ್ತೆ. ಸೊ ಅದು ಅವಾಯ್ಡ್ ಆಗುತ್ತೆ. ನಾನು ಕಂಪ್ಲೀಟ್ ಹಾಸ್ಪಿಟಲ್ ಬ್ಯಾಗ್ನ ನಾನು ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಹಾಸ್ಪಿಟಲ್ ಫೈಲ್ ಎಲ್ಲನೂ, ಅಂದರೆ ಹಾಸ್ಪಿಟಲ್ಗೆ ಏನೇನು ರಿಪೋರ್ಟ್ಸ್ ಇದೆ ಅದನ್ನೆಲ್ಲನೂ ಫೈಲಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗ್ನ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಿತಿದು ಕಂಪ್ಲೀಟ್ ಪ್ರಾಡಕ್ಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಸೆಟಾಫಿಲ್ ಯಾವುದು ಯೂಸ್ ಮಾಡ್ತಿದ್ದೀರಾ ಅಂತಲೂ ತುಂಬ ಜನ ಕೇಳ್ತಿದ್ದೀಯಲ್ಲ. ಸೊ ನಾನು ಅದಿತಿಗೆ ಯೂಸ್ ಮಾಡ್ತಿರೋದು ಸೆಟಾಫಿಲ್ ಬಾಡಿ ಲೋಷನ್. ತುಂಬ ಚೆನ್ನಾಗಿದೆ, ನರಿಶ್ಮೆಂಟ್ ಚೆನ್ನಾಗಿದೆ, ಹೈಡ್ರೇಷನ್ ಕೊಡುತ್ತೆ ಸ್ಕಿನ್ಗೆ. ಅದಾದಮೇಲೆ ಫೇಸ್ಗೆ ನಾನು ಯೂಸ್ ಮಾಡ್ತಿರೋದು ಸೆಬಾಮೇಡ್ ಕ್ರೀಮ್ ಆ್ಯಂಡ್ ಕ್ಲೆನ್ಸರ್ ಬಾರ್ ಒಂದು ಸೆಬಾಮೇಡ್ದೇನೆ. ಅದಾದಮೇಲೆ ಶ್ಯಾಂಪು. ಅದಿತಿಗೆ ನಾನು ಇವಾಗ ಯೂಸ್ ಮಾಡ್ತಿದ್ದು ಲಿಟಲ್ ರಿಚುವಲ್ಸಿಂದ ಶ್ಯಾಂಪು, ಬಟ್ ಪಾಪುಗೆ ನಾನು ಸೆಬಾಮೇಡೇ ತೊಗೊಂಡಿದ್ದೀನಿ. ಅದಿತಿಗೂ ಒಂದು 6 ಮಂತ್ಸ್ವರೆಗೂ ನಾನು ಇದನ್ನೇ ಯೂಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ಸೂಪ್. ಹೌದು. ಆ್ಯಂಡ್ ನೆಕ್ಸ್ಟು ಬೇಬಿ ಪೌಡರ್, ಪಾಪುಗೆ ಬೇಕಾಗತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅದಿತಿಗೆ ಮತ್ತು ನನಗೆ ಬೇಕಾಗಿರುವಂತಹ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಇದೆಲ್ಲನೂ ಈ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಈ ಒಂದು ಬ್ಯಾಗ್ಗೆ ಒಂದು ಕಾಂಬು ಆ್ಯಂಡ್ ಲಿಪ್ ಬಾಮ್ ನಾನು ಯೂಸ್ ಮಾಡೋದು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ ನಿಮಗೆ, ಬಯೋಟೆಕ್ದು. ಆ್ಯಂಡ್ ಒನ್ ಮೋರ್, ನಾನು ಕಲರ್ ಬಾರ್ದು ಆರೆಂಜ್ ಟಿಂಟ್, ನಂಗೆ ಆರೆಂಜ್ ಟಿಂಟ್ ಅಂದರೆ ತುಂಬ ಇಷ್ಟ. ಯೂಶ್ವಲಿ ನಾನು ಲಿಪ್ಸ್ಟಿಕ್ಸ್ ಆಗಿರಬಹುದು, ಲಿಪ್ ಬಾಮ್ ಆಗಿರ್ಬೋದು, ಆರೆಂಜ್ ಟಿಂಟ್ ಇರೋದನ್ನು ನಾನು ಪ್ರಿಫರ್ ಮಾಡ್ತೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಆರೆಂಜ್ ಶೈನಿಂಗ್ ಕೊಡುತ್ತೆ. ಫುಲ್ಲು ಹಾಕಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಯು ಕ್ಯಾನ್ ಸಿ. ಎಸ್, ತುಂಬ ಚೆನ್ನಾಗಿ ಕೊಡುತ್ತೆ. ದಿಸ್ ಇಸ್ ಫ್ರಮ್ ಕಲರ್. ಸಿ ಅದಿತಿ ಹೌ ಶಿ ಲುಕಿಂಗ್ ಅಟ್ ಮೀ. ನಾನು ಇಲ್ಲಿ ಕತೆ ನೋಡಿ, ಇಲ್ಲಿ ಬಿಚ್ಕೊಂಡು ಕೂತಿದ್ದಾರೆ. ಇದು ಫುಲ್ಲು ತಳದಲ್ಲಿದೆ, ಖಾಲಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ
ಸೊ ದಿಸ್ ಇಸ್ ಚೈಲ್ಡ್ ಸೇಫ್. ಯಾವಾಗಲೂ ಹಾಕಲ್ಲ, ನಾನು ಹಾಕ್ದಾಗ ಯಾವಾಗಲೂ ಹಂಗೆ ಸುಮ್ಮನೆ ಹಿಂಗೆ ಸವರ್ತೀನಿ ಅಷ್ಟೇ. ಯಾ, ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಸಹ ತೊಗೊಂಡಿದ್ದೀನಿ. ಐ ನೋ ಇವಾಗ ಫುಲ್ಲು ಮಳೆ ಬರ್ತಿದೆ, ಸೈಕ್ಲೋನ್ ಥರ ಇದೆ, ಬಟ್ ಸ್ಟಿಲ್ ಅದಿತಿನೂ ಜೊತೆಲೇ ಇರ್ತಾರೆ. ಅದಿತಿನ ಬಿಸಿಲಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡೇ ಮಾಡ್ತೀನಿ. ಇದನ್ನು ಯೂಸ್ ಮಾಡ್ತೀನಿ ಅಥವಾ ಇನ್ನೊಂದಿದೆ, ಸೊ ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡಿದ್ದೀನಿ. ಈ ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ಮೇಕಪ್ ಒಂದು ಕಿಟ್ ಎಸೆನ್ಷಿಯಲಲ್ಲಿ ಇಷ್ಟೇ. ಆಬ್ವಿಯಸ್ಲಿ ಚೈನು, ನೋಸ್ ರಿಂಗು ಅದನ್ನೆಲ್ಲನೂ ಬಿಚ್ಚಿಬಿಟ್ಟು ಹೋಗಬೇಕು. ಬಳೆನೂ ಅಷ್ಟೊಂದು ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಯು ನೆವರ್ ನೋ ಯಾವಾಗ ಏನು ಅಂತ, ಸೊ ಅದಕ್ಕೋಸ್ಕರ ಎವ್ರಿಥಿಂಗ್ ಇಸ್ ಪ್ಯಾಕ್ಡ್ ಥರ. ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು ಏನು ರೆಡಿ ಆಗಿರೋಣ, ಪ್ರಿಪೇರ್ಡ್ ಆಗಿರೋಣ ಅಂತ. ಸೊ ಇದ್ರ ವಿಚಾರಕ್ಕೆ ಬರೋದಾದರೆ ಆಮೇಲೆ ಈ ಬ್ಯಾಗಿಗೆಲ್ಲ ಇಟ್ಕೊಳ್ತೀನಿ. ಈ ಬ್ಯಾಗ್ ತುಂಬ ಸ್ಪೇಷಿಯಸ್ ಆಗಿದೆ. ಇದು ನನಗೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಂಪ್ಲೀಟ್ ಬೇಬಿ ಬೆಡ್ಡಿಂದ ಬೇಬಿಗೆ ಏನೆಲ್ಲ ಬೇಕು ಅದನ್ನೆಲ್ಲನೂ ನನಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಅನ್ನಿಸ್ತು ಏನು ಆ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡಿ. ಯಾಕಂತಂದರೆ ಇನ್ನೂ ಪ್ರಪಂಚನೇ ನೋಡದಿರುವಂತಹ ಕಂದನಿಗೆ ಪ್ರೀತಿ ತೋರಿಸಿ ಅವರು ನನಗೆ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಂಪ್ಲೀಟ್ ಕಿಟ್ಟು, ಒಂದು ಪ್ರೆಗ್ನೆಂಟ್ ವುಮೆನ್ಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದರೆ ಏನೆಲ್ಲ ಕಿಟ್. ಆ್ಯಕ್ಚುಲಿ ಕ್ರೂವಿ ಅದನ್ನೇ ಹೇಳ್ತಾಯಿದ್ರು, ನಾವು ಎಲ್ಲನೂ ಪರ್ಚೇಸ್ ಮಾಡಿಬಿಟ್ವಿ. ಬೆಡ್ ಇರ್ಬೋದು, ಸೊಳ್ಳೆ ಪರ್ದ ಅಂತ ಏನು ಹೇಳ್ತೀವಿ, ಅಂದರೆ ಹಿಂಗೆ ಸೊಳ್ಳೆ ಹಾಕ್ಬಿಟ್ಟು ಮಲಗಿಸೋದಿರ್ಬೋದು. ಅದಾದಮೇಲೆ ನಾನು ಫೀಡಿಂಗ್ ಪಿಲ್ಲೋ ಯೂಸ್ ಮಾಡಲ್ಲ ಅಂತ ನಿಮ್ಮ ಹತ್ರ ಎಲ್ಲ ಹೇಳಿದ್ದಲ್ಲ, ದೇ ಹ್ಯಾವ್ ಸೆಂಟ್ ದಟ್ ಆಲ್ಸೋ. ಆಮೇಲೆ ಇನ್ನೊಂದು ಏನು ಅಂತಂದರೆ ಅಚ್ಚಿನಿ ಮಾತು ತೊಗೊಂಡು ಬನ್ನಿ, ನೇಲ್ ಕಟ್ಟರ್ದು. ಆಮೇಲೆ ಎಲ್ಲ ಒಂದು ಅಮ್ಮಂದಿರಿಗೆ ಮೆಟರ್ನಿಟಿ ಒಂದು ಪ್ಯಾಂಟಿ, ಅದಾದಮೇಲೆ ಬ್ರೆಸ್ಟ್ ಪ್ಯಾಡು, ಅದಾದಮೇಲೆ ಎಸ್ ಬಾಬಾ 1 2 ಮಿನಿಟ್ಸ್ ಪಪ್ಪು, ತುಂಬ ಸುಸ್ತಾಗ್ತಿದೆ, ಒಂಥರ ಉಸಿರೇ ಆಡೋಕ್ಕಾಗ್ತಾಯಿಲ್ಲ. ಆಮೇಲೆ ಇನ್ನೊಂದೇನು ಸ್ಯಾನಿಟ್ರಿ ಪ್ಯಾಡ್ಸು, ಮಗುನ ಎತ್ಕೊಂಡು ಬರೋದಕ್ಕೆ ಬ್ಲ್ಯಾಂಕೆಟ್, ರಿಸೀವಿಂಗ್ ಬ್ಲ್ಯಾಂಕೆಟ್ ಅಂತೆ ಎಲ್ಲ ಕೊಟ್ಟಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನಾಳೆ ನಾನು ಪೋಸ್ಟ್ ಮಾಡ್ತಿದ್ದೀನಿ ಏನು ಅದ್ರ ಯಾವ ಒಂದು ಪೇಜ್ ಅಂತ. ನೀವೇನಾದರೂ ವರ್ಕಿಂಗ್ ಪೇರೆಂಟ್ ಆಗಿದ್ರೆ, ಯಾರೂ ನಿಮಗೆ ಸಪೋರ್ಟ್ ಇಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಸ್ಪಿಟಲ್ ಬ್ಯಾಗ್ ಅಂತಂದರೆ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ದಟ್ ಪರ್ಟಿಕ್ಯುಲರ್ ಪೇಜ್ ಆ್ಯಂಡ್ ನೀವು ಆರ್ಡರ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಒಂದು ಪ್ಯಾಕೇಜ್, ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೀವು ಹೋಗಿ ಮೆಸೇಜ್ ಮಾಡಿ ಇಷ್ಟು ಅಮೌಂಟ್ ಅಂತ ಅವರು ಹೇಳ್ತಾರೆ, ನಿಮ್ಗೆ ಏನೇನು ಬೇಕು ಆ ಲಿಸ್ಟ್ ಕೊಟ್ಬಿಟ್ರೆ ಅವ್ರು ಎಲ್ಲನೂ ನಿಮ್ಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಅದರಲ್ಲಿ ಇದು ಸಹ ಬಂದಿತ್ತು, ನೇಲ್ ಕಿಟ್. ಆ್ಯಕ್ಚುಲಿ ನಾನು ಅದಿತಿಗೆ ಇನಿಷಿಯಲಿ ಹೇಳ್ತಾರಲ್ಲ ಕಟ್ ಏನದು ಸೌಂಡ್ ಗೊತ್ತಾ, ಪರ ಅಂತ. ನಾವು ಕಾಟನ್ ಬಟ್ಟೆಗಳನ್ನೆಲ್ಲ, ಹಳೆ ನೈಟಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತಿದ್ವಿ. ಕ್ರೂವಿ ಈಸ್ ಕಟ್ಟಿಂಗ್, ಅದೇ ಪರ ಅಂತ ಸೌಂಡ್ ಬರ್ತದೆ. ಯಾ, ಸೊ ಅದಿತಿಗೆ ಇನಿಷಿಯಲಿ ಉಗುರಿತ್ತು, ಮನೆಗೆ ಬಂದ್ಬಿಟ್ಟು ಕಟ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಏನು ತೊಗೊಂಡಿರಲಿಲ್ಲ. ಸೊ ಈ ಸಲ ಯೋಚನೆ ಮಾಡಿದಾಗ ತೊಗೊಳ್ಬೇಕಾ ಅಂತಂದಾಗ ಎನಿವೇ ಮಿಟ್ಟನ್ಸ್ ಹಾಕಿರ್ತೀವಿ, ಮನೆಗೆ ಬಂದಾಗ ಸ್ನಾನ ಮಾಡಿಸುವಾಗ ಅದನ್ನೆಲ್ಲ ಕಟ್ ಮಾಡೋದು. ಕೆಲವರು ಕಟ್ಟೆ ಮಾಡಲ್ಲ, 6 ತಿಂಗಳಾದರೂ ಮಗುಗೆ ಇಷ್ಟು ಶುದ್ಧ ಬಂದಿದೆ, ಅದೇನೋ ನಂಜಾಗುತ್ತೆ, ಅದೆಲ್ಲ ಏನೂ ಇಲ್ಲ, ಮಕ್ಕಳಿಗೆ ನೇಲ್ಸ್ ಕಟ್ ಮಾಡಲೇಬೇಕು. ಸೊ ಅವರು ಈ ಒಂದು ಇದನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಇದೆ, ಮಗು ಬೇಬಿದು ಬ್ರಷು, ಕಾಂಬು, ಆಮೇಲೆ ನೇಲ್ ಟ್ರಿಮ್ಮರ್ ಅಂತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದು ಪುಟ್ಟು ಪಾಪು ಬರುತ್ತೆ ಈಗ, ತೋಷಿ ಅಂತ. ಐ ನ್ಯೂ ಇಟ್ ಕಮ್ ದಿಸ್ ಸೈಡ್. ವೇಟ್ ಒಂದು ನಿಮಿಷ, ನಾನು ತೋರಿಸ್ಬಿಟ್ಟು ನಿಮಗೆ ಕೊಡ್ತೀನಿ, ಓಕೆನಾ? ಎಸ್, ದಿಸ್ ಇಸ್ ಬೇಬಿ ಬ್ರಷ್. ಯಾರ್ದು? ಹಿಂಗಂದ್ರೆ ಮುದುಗುಲಾರು. ಇದು ಬೇಬಿ ಕಾಂಬ್, ತುಂಬ ಸಾಫ್ಟ್ ಆಗಿದೆ, ಎಷ್ಟು ಚಂದ ಸಾಫ್ಟ್ ಇದೆ ಗೊತ್ತಾ. ಅದಾದಮೇಲೆ ಒಂದು ನೇಲ್ ಕಟ್ಟರು, ಬೇಬಿ ನೇಲ್ ಕಟ್ಟರ್. ಅದಿತಿಗೂ ನಾನು ಯೂಸ್ ಮಾಡೋದು ಇದೇ ರೀತಿ ಬೇಬಿ ನೇಲ್ ಕಟ್ಟರೇ. ಅದಾದಮೇಲೆ ಏನಕ್ಕೆ ಇದು, ನಾನು ಇದನ್ನು ಯೂಸೇ ಮಾಡಿಲ್ಲ ಆ್ಯಕ್ಚುಲಿ. ಏನಿದು? ಓಪ್ಸು. ವೇಟ್ 1 ಸೆಕೆಂಡ್ ಕೊಡಿ. ಇದನ್ನೇನಾದ್ರು ಹಾಕಿ ಹಿಂಗೆ ಇಡೋದಾ? ಇಲ್ಲ, ಸಮಥಿಂಗ್ ಇಸ್. ಇದನ್ನು ನೋಡಿದ್ರೆ ರಿಸರ್ಚ್ ಮಾಡಬೇಕು, ನಾನು ಗೊತ್ತಿಲ್ಲ ನನಗೆ. ಆಬ್ವಿಯಸ್ಲಿ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ ಇಷ್ಟು ದಿನ. ಆ್ಯಂಡ್ ಒಂದು ಬೇಬಿ, 1 ನಿಮಿಷ ಕಂದ, ಚೈಲ್ಡ್ ಸೇಫ್ ಸಿಸರ್ಸ್ ಸಹ ಕೊಟ್ಟಿದ್ದಾರೆ. ತುಂಬ ಬ್ಲ್ಯಾಂಡ್ ಇದೆ. ಈ ಕಡೆ ಬನ್ನಿ ಕಂದ, ನಂಗೆ ತುಂಬ ಶೆಕೆ ಆಗ್ತಿದೆ, ನೀವು ಉಳ್ಳು ನಿಂತಿದ್ದೀರಾ. ಆಮೇಲೆ ಒಂದು ನೇಲ್, ಏನಂತಾರೆ ಇದಕ್ಕೆ? ಐ ನೋ ದಿಸ್. 1 ನಿಮಿಷ ಇರು ಕಂದ. ಏನಂತಾರೆ ಇದಕ್ಕೆ?
ಟ್ರಿಮ್ಮರ್ ಅಲ್ಲ ಇದು. ಇದೇ ನನಗೆ ಗೊತ್ತು ಇದು. ಹೌ ಕ್ಯಾನ್ ಐ ಫರ್ಗೆಟ್ ಇಟ್? ಟ್ರಿಮ್ಮರ್ ಎಲ್ಲ ಇದು ಇಲ್ಲ. ನಾನೇ ಯೂಸ್ ಮಾಡಿದ್ದೀನಿ ಇದನ್ನ. ಏನಿದು? ಪ್ಲೀಸ್ ಕಾಮೆಂಟ್ ಮಾಡಿ ಏನಂತ ಹೇಳ್ತಾರೆ ಅಂತ. ಎಷ್ಟು ಮಾಮೀಸ್ ಬ್ರೈನ್. ಟೂ ಚಿಲ್ಡ್ರನ್ ಮಾಮಿ ಐ ಆಮ್ ನೌ. ಇನ್ನೊಂದು ಸ್ವಲ್ಪ ದಿನದಲ್ಲಿ 10 ದಿನ 15 ದಿನದಲ್ಲಿ ಪಾಪು ಚಿನ್ನಿ ಅದು ಬ್ರಷ್ ಈ ಎಲ್ಲ ತಲೆಗೆ ಹಾಕೊಳ್ಳೋ ಪುಟ್ಟು ಪಾಪುಂಗೆ ಮುದುಗುಲಾಗೆ ಕೂದಲು ತುಂಬ ಸಾಫ್ಟ್ ಇರುತ್ತಲ್ವಾ, ಸೊ ಹೀಗೆ ಬಾಚೋದು. ಎಸ್, ನೆನಪು ಬರ್ಬೋದು, ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ಹೇಳ್ತೀನಿ. ಎಸ್, ಇದೆಲ್ಲ ಇದಕ್ಕೆ ಹಾಕ್ಬಿಡಿ, ತಗೊಳ್ಳಿ. ಸೊ ಇದನ್ನು ಸಹ ಎಲ್ಲನೂ ಕ್ಯಾರಿ ಮಾಡಲ್ಲ ನಾನೇನು. ಇದನ್ನು ಕ್ಯಾರಿ ಮಾಡಿದ್ರೆ ಮಾಡ್ತೀನಿ, ಆ್ಯಂಡ್ ನೀಲ್ ಕಟ್ಟರ್ ಒಂದು ಕ್ಯಾರಿ ಮಾಡ್ತೀನಿ ಅಷ್ಟೇ. ಸೊ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಈ ಬ್ಯಾಗಿಗೆ ತುಂಬ ಈ ಬ್ಯಾಗು ಸಹ ಅವರೇ ಕೊಟ್ಟು ಕಳಿಸಿರೋದು. ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಅನ್ನಿಸ್ತು. ನನ್ನ ಹತ್ರ ಇರುವಂತಹ ವ್ಯಾನಿಟಿ ಬ್ಯಾಗಿಂತ ಇದು ತುಂಬ ಸ್ಪೇಷಿಯಸ್ ಆಗಿದೆ. ನೀವು ನಾಳೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಚೆಕ್ ಮಾಡ್ಬೋದು ಯಾವ ಪೇಜ್ ಅಂತ, ನಿಮಗೆ ಒಂದು ಡೀಟೇಲ್ಸ್ ಸಿಕ್ಬಿಡತ್ತೆ. ಆ್ಯಂಡ್ ಕಮಿಂಗ್ ಟು ದ ಪಾರ್ಟ್, ನಾನು ಇನ್ನೂ ಅದು ನೆನಪಿಸ್ಕೊತಾನೆ ಇದ್ದೀನಿ. ನೇಲ್ ಏನೋ ಹೇಳ್ತಾರೆ, ಅದಕ್ಕೆ ಗೊತ್ತಾಗಲಿಲ್ಲ. ಅಮ್ಮ ಅಪ್ಪ. ಎಸ್, ಅದಿತಿ ಹುಷಾರು ಕಂದ. ಸೊ ನಾನು ಯೂಸ್ ಮಾಡ್ತಿರುವಂತಹ ಒಂದು ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗೋದಕ್ಕೆ ಅನ್ನೋದಕ್ಕಿಂತ ಇಚ್ಚಿಂಗ್ ತುಂಬ ಕಡಿಮೆ ಆಗುತ್ತೆ. ತುಂಬ ಕೂಲ್ ಸೆನ್ಸೇಷನ್ ಸಹ ನೀಡುತ್ತೆ. ಇದರಲ್ಲಿ ನೀವು ನೋಡ್ಬೋದು ಐಸ್ ಕ್ಯೂಬ್ಸೇ ಇದೆ. ಇದು ಸತಾದೌತ ಗೃಹತಮ್ ಅಂತ ಆಯುರ್ವೇದಿಕ್ ಮಾಯಿಶ್ಚರೈಸಿಂಗ್ ಕ್ರೀಮ್. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ಸಹ ಕೇಳಿದ್ದೀರಾ ನೀವು ಯಾವುದನ್ನು ಯೂಸ್ ಮಾಡ್ತಿದ್ದೀರಾ ಅಂತ. ಇದು ಈ ರೀತಿ ಇದೆ, ಒಂದು ನಿಮಿಷ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿ ನಾನೇನೋ ಹೇಳಕ್ಕೆ ಬಂದೆ, ನಾನು ಹೇಳ್ತೀನಿ ಏನು ಅಂತ. ತುಂಬ ಚೆನ್ನಾಗಿ ಇದು ಪೆನಿಟ್ರೇಟ್ ಆಗುತ್ತೆ ಸ್ಕಿನ್ಗೆ. ಯು ಕ್ಯಾನ್ ಜಸ್ಟ್ ಚೆಕ್ ನಾವು. ಯಾವುದೇ ರೀತಿ ಒಂಥರ ಅಂಟು ಅದೆಲ್ಲ ಏನೂ ಇಲ್ಲ. ನಾನು ಪ್ರತಿದಿನ ಮಲ್ಕೊಳ್ಳುವಾಗ, ಈಗ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಸಹ ಇರುತ್ತೆ ಅಲ್ವಾ. ಸೊ ಈ ಇಚ್ಚಿಂಗ್ ನಂಗೆ ತುಂಬ ಇಚ್ಚಿಂಗ್ ಇತ್ತು ಬಿಫೋರ್ ನಾನು ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಡಾಕ್ಟರ್ಗೆ ಹೇಳೂ ಸಹ ಇದ್ದೆ. 7 ಮಂತ್ಸಲ್ಲಿ ನನಗೆ ಇದನ್ನು ಕೊಟ್ಟಿದ್ದು. ಅವಾಗ ಎಷ್ಟು ಇಚ್ಚಿಂಗ್ ಇರ್ತಿತ್ತು ಅಂತಂದರೆ, ಅವಾಗ ತುಂಬ ಸೆಕೆ ಬೇರೆ ಇರ್ತಿತ್ತು, ಚೇನು ಅಂತೆ ಸಖತ್ ಇಚ್ಚಿಂಗ್ ಆಗ್ತಿತ್ತು. ಅಂತಂದರೆ ನಾನು ನೈಟ್ ಹೊತ್ತು ಫುಲ್ ಕಂಪ್ಲೀಟ್ ಬ್ರೇಸಿಯರ್ಸ್ನ ಬಿಚ್ಚೇನೇ ಮಲ್ಕೊಳ್ಬೇಕಿತ್ತು. ಅಷ್ಟು ಕಷ್ಟ ಆಗ್ತಿತ್ತು ನನಗೆ. ಇಚ್ಚಿಂಗ್ ಒಂದು ಇದಕ್ಕೆ ಗಾಯ ಸಹ ಎಲ್ಲ ಆಗಿಬಿಟ್ಟಿತ್ತು, ಫುಲ್ಲು ಕೆರ್ಕೊಂಡು. ಸೊ ಡಾಕ್ಟರಿಗೆ ಹೇಳಿದಾಗ ಡಾಕ್ಟರು ನನಗೆ ಸ್ಟ್ರೆಚ್ ಮಾರ್ಕ್ಗೂ ಇದು ಯೂಸ್ ಆಗುತ್ತೆ, ನಿಮಗೆ ಹೊಟ್ಟೆನೂ ನಿಮಗೆ ಅಷ್ಟು ಏನೂ ಇಚ್ಚಿಂಗ್ ಆಗಲ್ಲ, ಆ್ಯಂಡ್ ಬ್ರೆಸ್ಟ್ಗೂ ಸಹ ಅಪ್ಲೈ ಮಾಡ್ಬೋದು ಅಂತ. ಸೊ ನಾನು ಅವಾಗಿಂದ ಫ್ರಮ್ ದಟ್ ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಇದು ನಾನು ಪರ್ಚೇಸ್ ಮಾಡಿರೋದು. ಸೊ ಬ್ರೆಸ್ಟ್ಗೂ ನೀವು ಅಪ್ಲೈ ಮಾಡ್ಬೋದು, ಕಂಪ್ಲೀಟ್ ನಿಪ್ಪಲ್ ಏರಿಯಾ ಆ್ಯಂಡ್ ಕಂಪ್ಲೀಟ್ ಬ್ರೆಸ್ಟ್ಗೂ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹೊಟ್ಟೆಗೂ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ ಇದೆ, ಆಬ್ವಿಯಸ್ಲಿ ಇಲ್ಲೆಲ್ಲ ಇರುತ್ತೆ ಅಲ್ಲ, ಹೊಟ್ಟೆ ಪೂರ್ತಿ ತಳ ಹೊಟ್ಟೆ ಅಲ್ಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಸ್ವಲ್ಪ ಹೊತ್ತಾದಮೇಲೆ ನಿಮ್ಗೆ ಎಷ್ಟು ಕೂಲಿಂಗ್ ಸೆನ್ಸೇಷನ್ ನೀಡುತ್ತೆ ಗೊತ್ತಾ. ನಿಮ್ಗೆ ಏನಾದರೂ ಇಚ್ಚಿಂಗ್ ಇದ್ರೂ ಸಹ ಇಚ್ಚಿಂಗ್ ಕಡಿಮೆ ಆಗುತ್ತೆ. ಆ್ಯಂಡ್ ನನಗಿದು ಹಚ್ಚಾದಮೇಲೆ ನನಗೆ ಇಚ್ಚಿಂಗ್ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಸೊ ಅದನ್ನು ಹೇಳ್ಬೋದು. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್. ಸತದೌತ ಗೃಹತಮ್ ಅಂತ. ಓಕೆ, ಸೊ ಯು ಕ್ಯಾನ್ ಚೆಕ್, ಆನ್ಲೈನಲ್ಲೂ ಚೆಕ್ ಮಾಡ್ಬೋದು ಅಥವಾ ಆಯುರ್ವೇದಿಕ್ ಸ್ಟೋರ್ಸಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ನೋಡಿ, ಕಮ್ಮಿಯರ್ ಬಾಚ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೂದಲೆಲ್ಲ ಬಿಚ್ಚಿದ್ದಾರೆ ಶುಭಿ. ಸೊ ವ್ಲಾಗ್ನ ಶೇರ್ ಮಾಡಿದ್ದೀನಿ, ಬೆಳಗ್ಗಿನ ಒಂದು ರೊಟೀನಲ್ಲಿ ಹೇಗಿರುತ್ತೆ. ಅದಾದಮೇಲೆ ಅದಿತಿಗೆ ಪಾಸ್ತಾ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ. ಆಮೇಲೆ ಇವತ್ತು ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ, ಎಲ್ಲ ಕಂಪ್ಲೀಟಾಗಿ ಬ್ಯಾಗ್ ಹಾಕಿಟ್ಬಿಡೋಣಪ್ಪ ಅಂತ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಇದನ್ನು ಮಾಡಿದ್ದೀನಿ. 2 ಕೆಲಸ ಏನು ಅಂತಂದರೆ, ಪಾತ್ರೆ ಇದೆಲ್ಲ ತೊಗೊಳ್ತೀನಿ ಅಂತ ಹೇಳಿದ್ನೆಲ್ಲ, ತಟ್ಟೆ ಗ್ಲಾಸು ಆಮೇಲೆ ಹಾಲು ಕಾಯಿಸೋದು, ಅದನ್ನು ಒಂದು ಬ್ಯಾಗ್ ಹಾಕ್ಕೊಳ್ಬೇಕು. ಅದಾದಮೇಲೆ ಟಾಯ್ಲೆಟ್ರಿ ಬ್ಯಾಗ್ನ, ಪೇಸ್ಟು, ಸೋಪು ಅಷ್ಟೇ ನಮ್ದು ಯೂಸ್ ಮಾಡೋದು. ನಾನು ಆ್ಯಕ್ಚುಲಿ ಸೋಪೇ ಯೂಸ್ ಮಾಡಲ್ಲ, ನಾನು ಕಡಲೆ ಹಿಟ್ಟೆ ಯೂಸ್ ಮಾಡೋದು. ಬಟ್ ಹಾಸ್ಪಿಟಲಲ್ಲಂತೂ ಕಡಲೆ ಹಿಟ್ಟು ಯೂಸ್ ಮಾಡೋಕ್ಕಾಗಲ್ಲ, ಇದನ್ನೇ ಹಾಕ್ಕೊಳ್ತೀನಿ. ಸೊ ಇಷ್ಟೇ. ಸೊ ಕಮ್ಮಿಂಗ್ ವೀಡಿಯೋಸಲ್ಲಿ ಸಿಗ್ತೀನಿ. ಈಗ ವ್ಲಾಗ್ ಮಾಡೋದಕ್ಕೇ ಆಗ್ತಾಯಿಲ್ಲ, ಮಾಡಬೇಕು ಅಂತ ಅಂದ್ಕೊತೀನಿ. ತುಂಬ ಟಯರ್ಡ್ನೆಸ್, ತುಂಬ ನಿದ್ದೆ ಮಾಡ್ತಿದ್ದೀನಿ. ಎಸ್, ಈ ಟೈಮಲ್ಲಿ ನಿದ್ದೆ ಬೇಕು. ಆ್ಯಂಡ್ ಅದಿತಿ ಜೊತೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸಖತ್ತು ಮಧ್ಯರಾತ್ರಿ ಎಲ್ಲ ಎದ್ದು ಅಳ್ತಾ ಇದ್ದೀನಿ. ಇವಾಗ ಏನೋ ಒಂಥರ ಭಯ. ನಾನು
ಎಬ್ಬರಿಸ್ಬಿಟ್ಟು ನಂಗೆ ಅಳು ಬರ್ತಿದೆ ಅಂದರೆ ಯಾಕೆ ಅಂತ ಕೇಳ್ತಾರೆ. ಅದೇ ಹೇಳಿದ್ದೀನಿ, ಮಧ್ಯಾಹ್ನ ಸಡನ್ನಾಗಿ ಬಂದರು, ಎಲ್ಲೋ ಹೋಗಿ ಬಂದರು, ಅವಾಗ ನಂಗೆ ಅಳು ಬರ್ತಿದೆ. ಯಾಕೆ ಅಂತ ಕೇಳ್ತೀಯಾ, ಏನು ಯಾಕೆ ಅಂತ ಕೇಳೋಂಥ ಒಂದು ಸಿಚುಯೇಷನಲ್ಲಿ ಇದ್ದೀನ ನಾನು. ಒಬ್ಬ ಕತ್ರಿ ಕಟ್ ಮಾಡ್ಕೊತಿದ್ಯಾ? ಶುಭಿ ಕಟ್ ಮಾಡ್ಬಾರ್ದು ಶುಭು, ನೋ ಕಟ್ಟಿಂಗ್ ಪ್ಲೀಸ್. ಏರ್ ಕಟ್ ಬಾರ್ ಮಾಡೋದು ಅದಿತಿನೇ ಮಾಡ್ಕೊಳ್ಬಾರ್ದು ಯಾವತ್ತು. ಯಾಕೆ ಅಂತ ಕೇಳ್ತೀಯ ಅಂತ ನಾನು ಹೇಳ್ತಾ ಇದ್ದೆ. ಇವಾಗ ಒಂಥರ ಫುಲ್ಲು ಭಯ, ಅದಿತಿ ಏನೋ ಒಂಥರ ಭಯ, ಬಟ್ ಸ್ಟಿಲ್ ಹ್ಯಾವ್ ಟು ಗೋ ಥ್ರೂ ಅಲ್ವಾ. ಯಾ, ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಇಷ್ಟೇ. ಆ್ಯಂಡ್ ಅದು ನೇಲ್ದು ಇನ್ನೂ ನೆನೆಸ್ಕೊತಾ ಇದ್ದೀನಿ, ನಂಗೆ ನೆನಪೇ ಬರ್ತಾಯಿಲ್ಲ. ಯಾ, ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ನೇಲ್ ಟ್ರಿಮ್ಮರ್ ಅಲ್ಲ, ನೇಲ್ ಶೇಪರು ಅಲ್ಲ, ಅದಕ್ಕೇನೋ ಒಂದು ಟರ್ಮೇ ಇದೆ, ಅದು ನೆನ್ಪು ಬಂದಿಲ್ಲ. ನಿಮಗೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಪಾರ್ಲರಲ್ಲೂ ಯೂಸ್ ಮಾಡ್ತಾರೆ, ಮನೇಲೂ ನಾವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಆ್ಯಕ್ಚುಲಿ ಅವಾಗೆಲ್ಲ ಯೂಸ್ ಮಾಡ್ತಿದ್ದೆ, ಇವಾಗೆಲ್ಲ ಏನೂ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಎಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಸ್, ನಿಮ್ಗೇನಾದರೂ ಆ ವಿಡಿಯೋ ಬೇಕು ಅಂತಂದರೆ ನಂಗೆ ಹೇಳಿ, ಐ ವಿಲ್ ಟ್ರೈ ಟು ಡೂ ವಿಡಿಯೋ. ಗೊತ್ತಿಲ್ಲ ಎಷ್ಟು ವ್ಲಾಗ್ನ ಮಾಡ್ತೀನಿ, ಎಷ್ಟು ಏನೇನು ಮಾಡ್ತೀನಿ ಅಂತ. ಒಂದು ನಿಮಿಷ ಇರುಕಂದ, ಚಾಕು ಅಲ್ಲ ಅದು, ಏನೋ ಇಲ್ಲಿ ಬಾಯಿ ತುದಿಲಿದೆ ಕಂದ, ಬರ್ತಾ ಇಲ್ಲ ಅದು. ಚಾಕು ಅಲ್ಲ ಕಂದ, ಇದು ಚಾಕು ಅಂತ ಅದಿತಿಗೆ, ಇದನ್ನೇ ನಾನು ಮರ್ತೋಗಿರೋದು, ಗೊತ್ತಾಗ್ತಾ ಇಲ್ಲ. ಯಾ, ಸೊ ತುಂಬ ರಿಕ್ವೆಸ್ಟ್ ಇತ್ತು ಪಾಸ್ತಾ ಬಗ್ಗೆ, ಮಿಲೆಟ್ ಪಾಸ್ತಾ. ನಾನು ಮಿಲೆಟ್ ಪಾಸ್ತಾ ಲಿಟಲ್ ಜಾಯ್ಸ್ ಮಿಲೆಟ್ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ರೆಸಿಪಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ತುಂಬ ಅಮೇಝಿಂಗ್ ಆಗಿದೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಬ್ಲೆಸ್ ಮಾಡಿ. ಆ್ಯಂಡ್ ಏನಾದರೂ ಇದ್ದರೆ, ನನಗೆ ಏನಾದ್ರು ಹೇಳಬೇಕು ಅಂತ ಅನಿಸಿದ್ರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.